ಸೋಷಿಯಲ್ ಮೀಡಿಯಲ್ಲಿ ಸದ್ದು ಮಾಡಕ್ಕೆ ಹೋಗಿ ಅದ್ಯಾರೋ ಡ್ರೋನ್ ಪ್ರತಾಪ್ ಅಂತ ಏನು ಆ ವ್ಯಕ್ತಿಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಈ ಥರ ತರಲೆ ಮಾಡ್ಕೊಳ್ಳೋದೆ ದುರಭ್ಯಾಸನ ಅಭ್ಯಾಸನ? ಉಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಅದೇ ಕೆಲಸ ಇಲ್ವಂತ. ಮತ್ತು ಅದು ಯಾವ್ಯಾವುದು ಶೋಗಳಲ್ಲಿ ಬರೀ ಈ ಥರ ತರಲೆ ಕಾಂಟ್ರವರ್ಸಿ ಕಾನೂನಿಗೆ ವಿರುದ್ಧವಾಗಿದ್ದನ್ನು ಮಾಡೋಂಥವ್ರನ್ನೇ ಕರೆದು ಒಳಗಾಕತ್ತಾರಲ್ಲ, ಯಾಕವರು? ಇದೆಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ, ಇದನ್ನ ಯಾರಿಗೂ ಹೇಳ್ಬೇಡಿ. ಅದ್ಯಾವುದೋ ಶೋನವರು ಅದನ್ನೇ ಕಾಯ್ತಿರ್ತಾರೋ ಹೆಂಗವರು? ನಾಳೆ ಹಂಗೆ ಆದ್ರೆ ದಾವೂದ್ ಇಬ್ರಾಹಿಮ್ನು ಕರ್ಸ್ಕೊಂಡ್ಬಿಡ್ತಾರೋ ಏನೋ? ದೇ ಆರ್ ಎನ್ಕರೇಜಿಂಗ್ ಅನ್ಸುತ್ತೆ ಒಂದೊಂದ್ಸರಿ ನನಗೆ, ಯಾಕೋ ಅದು. ಸರಿ, ವಿವಾದ ಎಳ್ಕೊಂಡಿದ್ದಾರೆ. ಪ್ರಯೋಗದ ಹೆಸರಿನಲ್ಲಿ ಕೃಷಿ ಹೊಂಡದ ನೀರಿನಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ. ಫಸ್ಟ್ ಅವ್ನು ಕರಿಯಪ್ಪ ಪುಣ್ಯಾತ್ಮನ್ನ ಬರ ತಂದೆ ಒಂದು ಊರಾಗ ಹೂನಾರ ತಗೊಂಬಪ್ಪ. ಸೋಡಿಯಂ ಮೆಟಲ್ ಅನ್ನ ನೀರಿಗೆ ಎಸ್ತಿದ್ದಾರೆ. ಅದು ರಾಸಾಯನಿಕ ಪ್ರಕ್ರಿಯೆಯಾಗಿ ಸ್ಫೋಟ ಆಗಿದೆ. ವೈರಲ್ಲು ವಿಡಿಯೋ. ಈಗ ಮಧುಗಿರಿ ಪೊಲೀಸ್ನವರು ಬಾ ಅಣ್ಣ ನಮ್ಮ ಹತ್ರ ಇರು ಸ್ವಲ್ಪ ಹೊತ್ತು ಅಂತ ಕರ್ಕೊಂಡೋಗಿದಾರಂತೆ. ಯಾರದು? ಯಾವನದು? ಏನಿದೆ ಈ ಆಟಗಳು ಅಂತ ನಂಗೆ ಅರ್ಥ ಆಗಲ್ಲ. ಕೃಷಿ ಹೊಂಡ ಇರೋದು ಯಾವ ಹೊಂಡನಾರು ಆಗ್ಲಿ ರೀ, ಇನ್ನೇನಾರು ಹೆಚ್ಚು ಕಡಿಮೆ ಅದ್ರ ಗತಿ ಏನ್ರಿ? ಅದೇನು ಆರ್ಡಿನರಿ ಬ್ಲಾಸ್ಟ್ ಅದು? ಹೌದು. ವಾಟ್ ಈಸ್ ದಿ ಕ್ವಾಂಟಿಟಿ ಯು ಹ್ಯಾವ್ ಯೂಸ್ಡ್ ಅಂಡ್ ವಾಟ್ ಆರ್ ಯು ಟೀಚಿಂಗ್? ಏನು ಹೇಳ್ಕೊಡ್ತಾ ಇದ್ದೀರಿ ಹುಡುಗರುಗಳಿಗೆ, ಮಕ್ಕಳುಗಳಿಗೆ? ವಾಟ್ ಸಾರ್ಟ್ ಆಫ್ ಪೀಪಲ್ ಯು ಆರ್? ಇರ್ರೆಸ್ಪಾನ್ಸಿಬಲ್ ಫೆಲೋಗಳನ್ನು ತಗೊಂಬಂದು ಬುದ್ಧಿ ಇದೆಯಾ ನಿಮ್ಗೆ? ಸ್ವಲ್ಪ ಲೋಕಜ್ಞಾನ ಇದೆಯಾ ನಿಮ್ಗೆ? ಸಮನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ ಮೂರನೇ ಸ್ಟೇಜ್ ಮೇಲೆ ಬರ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.